ಅಡಿಕೆ ಮರ ಹತ್ತುವಂತವರು ಗೊನೆ ತೆಗಿಲಿಕ್ಕೆ ಆಗಲಿ ಅಥವಾ ಮರ ಮದ್ದು ಬಿಡ್ಲಿಕ್ಕಾಗಲಿ ಜನಸಂಖ್ಯೆ ಕಡಿಮೆ ಆಗಿದೆ ಅದರಿಂದಾಗಿ ಕೆಲಸಗಳು ಸಮರ್ಪಕವಾಗಿ ನಡೀತಾ ಇಲ್ಲ. ಮತ್ತು ಈಗ ನೆಲದಿಂದಲೇ ನಿಂತು ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿ ಅಡಿಕೆ ಗೊನೆ ಕೊಯ್ಲಿಕ್ಕೂ ಆಗ್ತದೆ, ಮದ್ದು ಸಿಂಪಡಣೆ ಮಾಡ್ಲಿಕ್ಕೂ ಆಗ್ತದೆ ಅನ್ನೋದು ಗೊತ್ತಾದ ಮೇಲೆ ಯಾಕೆ ನಾವು ಅದ್ರ ಮೇಲೆ ಒಂದು ತಂಡ ಕಟ್ಟಬಾರ್ದು, ಸರ್ವಿಸ್ ಸೆಕ್ಟರ್ ಅಲ್ಲಿ ಇದೊಂದು ಕೆಲಸ ಸೇವಾ ಸೌಲಭ್ಯವಾಗಿ ಒಂದು ಕೆಲಸ ಮಾಡ್ಬೋದು ಅನ್ನುವಂಥ ಯೋಚನೆ ಬಂದು ಅದಕ್ಕೆ ಅಡಿಕೆ ಪತ್ರಿಕೆಯವರು, ಕ್ಯಾಂಕೋದವರು ಹಾಗೂ CPCRI ಅವರು ಎಲ್ಲರೂ ಪ್ರೇರಣೆ, ಅವರೆಲ್ಲರೂ ಮುತುವರ್ಜಿಯಿಂದ ಅದರ ಬಗ್ಗೆ ಚಿಂತನೆ ಮಾಡಿದ ಕಾರಣ ನಾವು ಅದರ ಮುಂದುವರಿಲಿಕ್ಕಾಯ್ತು. ಹಾಗೆ ಅದರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ 3 ದೋಟಿಯಲ್ಲಿ ಶುರು ಮಾಡಿದ್ವಿ. ಈಗ 30 ದೋಟಿ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಅಂದ್ರೆ ಒಂದು ಓಮಿನಿ, ಆ ಓಮಿನಿಯಲ್ಲಿ 9 ಜನ, 4 ಜನ ಆಪರೇಟರ್ಸು, ಅಂದ್ರೆ ದೋಟಿ ಇರುವಂತದ್ದು 4 ದೋಟಿ, 4 ಜನ ಹೆಲ್ಪರ್ಸ್ ಅವರಿಗೆ, ಅಂದ್ರೆ ಬಲೆ ಹಿಡಿಲಿಕ್ಕೆ ಅಥವಾ ಪೈಪಿನ ಹಿಡಿಲಿಕ್ಕೆ ಅಂತ ಹೇಳುವ ಸ್ಪ್ರೇ ಮಾಡುವ ಟೈಮ್ನಲ್ಲಿ, ಇಲ್ಲ ಅಡಿಕೆ ಗೊನೆ ತೆಗೆಯುವಾಗ ಬಲೆ ಹಿಡಿಲಿಕ್ಕೆ. ಹಾಗೆ 4 ಜನ ಆಪರೇಟರ್ಸು, 4 ಜನ ಹೆಲ್ಪರ್ಸು, ಒಬ್ಬ ಮ್ಯಾನೇಜರ್ ಕಮ್ ಡ್ರೈವರ್. ಹಾಗೆ 9 ಜನ ಒಂದು ಓಮಿನಿಯಲ್ಲಿ ಒಂದು ಟೀಮ್ ಆಗಿ ಹೋಗ್ತೇವೆ. ಆ ಟೀಮು ಒಂದು ನಿಗದಿತ ಜಾಗಕ್ಕೆ, ಅಂದ್ರೆ ಫೋನ್ ಮಾಡಿ ಹೇಳಿದ ದಿವಸಕ್ಕೆ ನಮ್ಮ ಟೀಮ್ ಅಲ್ಲಿಗೆ ಹೋಗ್ತದೆ. ಗೊನೆಯನ್ನು ತೆಗೆಯುವಾಗ ಗೊನೆ ಲೆಕ್ಕದಲ್ಲಿ, ಸ್ಪ್ರೇಯನ್ನು ಮದ್ದು ಸಿಂಪಡಣೆ ಮಾಡುವಾಗ ಮರದ ಲೆಕ್ಕದಲ್ಲಿ ನಾವು ಸಿಂಪಡಣೆ ಮಾಡ್ತಾ ಇದ್ವಿ. ಹಾಗೆ ಗೊನೆ ತೆಗೆಯುವುದಂದ್ರೆ ಗೊನೆ ತೆಗೆಯುವಾಗ ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿಕೊಂಡು ನೆಲದಿಂದಲೇ ನಿಂತು ಅಡಿಕೆ ಗೊನೆಯನ್ನು ತೆಗೆಯುವುದು. ತೆಗೆದಾಗ ಕೆಳಗಡೆ ಬಲೆಯಲ್ಲಿ ಒಬ್ಬ ಹಿಡಿತಾನೆ, ಹಿಡಿದದ್ದನ್ನು ಒಂದು ಪಕ್ಕಕ್ಕೆ ಅದರ ದೋರಿ ಅಂದ್ರೆ ಬಿಡಿ ಅಡಿಕೆಗಳನ್ನ ಸಹಿತವಾಗಿ ಗೊನೆಯನ್ನು ಪಕ್ಕಕ್ಕೆ ಇಡ್ತಾರೆ. ಇದರಿಂದ ಅಡಿಕೆ ಚಲ್ಲಾಪಿಲ್ಲಿ ಆಗೋದಿಲ್ಲ. ಚಲ್ಲಾಪಿಲ್ಲಿ ಆಗದಿರೋ ಕಾರಣ ಹೆಕ್ಕುವ ಕೆಲಸ ತುಂಬಾ ಕಡಿಮೆ. 5 ಗೊನೆಗಳ ರಾಶಿಯನ್ನಾಗಿ ಮಾಡಿಕೊಂಡು ಹೋಗ್ತಾನೆ. ಅಂದ್ರೆ ಒಂದು 20 ರಾಶಿ ಇದ್ರೆ 100 ಗೊನೆ ಆಯ್ತು ಅಂತ ಲೆಕ್ಕ. ನಮ್ಗೆ ಲೆಕ್ಕ ಸುಲಭ, 100 ಗೊನೆಯ ಹಣ ಕೊಡ್ಲಿಕ್ಕೆ. ಹಾಗಾಗಿ ನಾವು ಕೊಯ್ಲನ್ನು ಗೊನೆಗೆ 13 ರೂಪಾಯಿ ಹಾಗೂ ಸ್ಪ್ರೇಯನ್ನು ಮರಕ್ಕೆ 10 ರೂಪಾಯಿ ಆಗಿ ಮಾಡ್ತಾ ಇದ್ವಿ. ಇದರಲ್ಲಿ ಸ್ಪ್ರೇ ಮಾಡುವಾಗಲೂ ವಿಶೇಷತೆ ಏನು ಅಂತಂದ್ರೆ, ಇದನ್ನ ಫೈನ್ ಸ್ಪ್ರೇ ಕೊಡೋದು. ಅಂದ್ರೆ ತುಂಬಾ ಫೈನ್ ಸ್ಪ್ರೇ ಅಂತಂದ್ರೆ ಮಿಸ್ಟ್ ಸ್ಪ್ರೇ ಅಂತ ಹೇಳ್ತಾರೆ. ಆ ರೀತಿ ಮರದ ಗೊಂಚಲಿನ ಹತ್ತಿರಕ್ಕೆ ಕೊಕ್ಕೆಯನ್ನು ತಗೊಂಡೋಗಿ ಅಲ್ಲಿ ಅದರ ಸುತ್ತಲೂ ನಾವು ಒಂದು ಮರದ ಸುತ್ತಲೂ ಆ ಫೈನ್ ಸ್ಪ್ರೇಯನ್ನು ಕೊಡೋದು. ಈ ರೀತಿ ಒಂದು ಮರಕ್ಕೆ ಒಮ್ಮೆಲೇ ಕೊಡುವಂಥದ್ದು. ಮತ್ತು ಫೈನ್ ಸ್ಪ್ರೇ ಕೊಟ್ಟಾಗ ತುಂಬಾ ಕಡಿಮೆ ಮದ್ದು ಸಾಕು. ಅಂದ್ರೆ ಈ ಜೆಟ್ ಸ್ಪ್ರೇ ಅಂತಂದ್ರೆ ತೋರದಲ್ಲಿ ದೂರದಿಂದ ನಿಂತು ಮದ್ದು ಸಿಂಪಡಣೆ ಮಾಡುವಾಗ ಹೆಚ್ಚಿನ ಮದ್ದು ವೇಸ್ಟ್ ಆಗಿ ಹೋಗ್ತದೆ. ಇಲ್ಲಿ ಹಾಗಲ್ಲ, ಇದು ಸಣ್ಣ ಹನಿಗಳಾಗಿ ಬೀಳುವ ಕಾರಣ ಅದು ಅಡಿಕೆಗೆ ಅಂಟಿ ನಿಲ್ಲುವುದು ಜಾಸ್ತಿ, ಪ್ರಯೋಜನವೂ ಜಾಸ್ತಿ, ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ. ಹಾಗಾಗಿ ಫೈನ್ ಸ್ಪ್ರೇ ಕೊಡ್ತಾ ಇದ್ವಿ. 1 ಎಕರೆಗೆ ಜೆಟ್ ಸ್ಪ್ರೇಯಲ್ಲಿ ಬಿಡುವುದಾದ್ರೆ 2 ರಿಂದ 3 ಬ್ಯಾರಲ್ ಮದ್ದು ಬೇಕಾದ್ರೆ ನಮ್ಮದರಲ್ಲಿ 1 ಎಕರೆ ಜಾಗಕ್ಕೆ ಕೇವಲ 1 ಬ್ಯಾರಲ್ ಸಾಕು. ಹಾಗಾಗಿ ನಿಮ್ಗೆ ಖಂಡಿತವಾಗಿಯೂ 50% ಉಳಿತಾಯ ಆಗ್ತದೆ. ಆ ಹಣವೇ ದೊಡ್ಡ ಮೊತ್ತವಾಗ್ತದೆ ಕೊನೆಗೆ. ಅದು ಸ್ಪ್ರೇಯಲ್ಲಿ. ರೈತ ಫೋನ್ ಮಾಡಿದ್ರೆ ಸಾಕು, ಮತ್ತು ಬಂದಂತಹ ಈ ಕೆಲಸಗಾರರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಿರಾಯ್ತು. ಬೇರೆ ಮದ್ದು ತಯಾರು ಮಾಡಿ ಕೊಡ್ಬೇಕು, ಅದು ಬಿಟ್ರೆ ಬೇರೆ ಏನು ಖರ್ಚಿಲ್ಲ. ಕಂಪನಿಯಿಂದಲೇ ಪಂಪು, ಪೈಪು, ಅದಕ್ಕೆ ಬೇಕಾದ ಪೆಟ್ರೋಲು, ದೋಟಿ ಬೇಕಾದ ಸ್ಪ್ರೇಯರು ಎಲ್ಲವನ್ನು ಹಿಡ್ಕೊಂಡು ಬರ್ತೇವೆ. ಮದ್ದು ರೈತನೇ ತಯಾರು ಮಾಡಿ ಕೊಡ್ಬೇಕು. ಅದೇ ರೀತಿ ಕೊಯ್ಲು ಮಾಡುವಾಗಲೂ ಹಾಗೆ ದೋಟಿ, ಕತ್ತಿ, ಬಲೆ ಎಲ್ಲ ಹಿಡ್ಕೊಂಡು ಬರ್ತಾರೆ. ರೈತ ಅವರಿಗೆ ಒಂದು ಊಟ ತಿಂಡಿ ಮತ್ತು ಲೆಕ್ಕಾಚಾರ ಮಾಡಿ ಹಣ ಕೊಡುವಂತ ವ್ಯವಸ್ಥೆ. ಹಣವನ್ನು ಹಾಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಬಹಳ ಉತ್ತಮ, ಕ್ಯಾಶ್ ಕೊಡುವ ಬದಲು. ಕೆಲವರು ಅನಿವಾರ್ಯವಾಗಿ ಕ್ಯಾಶ್ ಕೊಡ್ತಾರೆ, ಅದು ನಾವು ತಗೊಳ್ತೀವಿ ಇಲ್ಲ ಅಂತಲ್ಲ, ಆದ್ರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು. ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ನಮ್ಮ ನಿರೀಕ್ಷೆ ಇಷ್ಟಿರ್ಲಿಲ್ಲ. ಅಂತೂ 3 ದೋಟಿಯಿಂದ 30 ದೋಟಿ ತಲುಪಿದೀವಿ. ಇನ್ನೊಂದು 1 ವರ್ಷದಲ್ಲಿ ಖಂಡಿತ 50 ದೋಟಿಗೆ ನಾವು ತಲುಪ್ತೇವೆ. ಅಷ್ಟು ಅದಕ್ಕೆ ಡಿಮಾಂಡ್ ಇದೆ, ಅಷ್ಟು ಬೇಡಿಕೆ ಇದೆ. ಯಾಕೆಂದ್ರೆ ಹೇಳಿದ ದಿವಸಕ್ಕೆ ಬಂದು ಕ್ಲುಪ್ತವಾಗಿ 1 ದಿವಸದಲ್ಲಿ ಕೆಲಸ ಮುಗಿಯುವ ಕಾರಣ ಎಲ್ಲ ಕೆಲಸಗಳು ಸುಲಭ ಆಗ್ತದೆ. ಹೆಚ್ಚಿನ ತಲೆಬಿಸಿಯೇ ಇಲ್ಲ. ಮತ್ತೆ ಅವು ಬರ್ತಾರೋ ಇಲ್ವೋ, ಇವತ್ತು ಬಂದ್ರೆ ನಮ್ಮಲ್ಲಿ ಅಡಿಗೆ ಮಾಡ್ಲಿ ಹೇಗೆ, ಇದು ಈ ತರ ಯಾವುದೇ ಒಂದು ತೊಂದರೆಗಳಿಲ್ಲದೆ ಇರ್ಕೊಂಡು ಅದನ್ನ ಸುಲಭವಾಗಿ ರೈತ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅದು ಅವರಿಗೆ ತುಂಬಾ ಸಂತೋಷ ಆಗಿರೋ ಕಾರಣ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಮದ್ದು ಬಿಡ್ಲಿಕ್ಕಂತೂ ಒಳ್ಳೆಯ ಬೇಡಿಕೆ ಇದೆ. ತೆಂಗಿನ ಕೊಯ್ಲಿಗೂ ಕೂಡ ಒಂದು ತಂಡವನ್ನು ಮಾಡಿದ್ವಿ. 2023ರಲ್ಲಿ ತೆಂಗಿನ ಕೊಯ್ಲಿಗೆ ಒಂದು ತಂಡ ಆಯ್ತು. ಅದು ಹಾಗೆ ಫೋನ್ ಮಾಡಿದ್ರೆ ಸಾಕು, ನಮ್ಮ ಹೇಳಿದಂತ ನಿಗದಿತ ದಿವಸದಲ್ಲಿ ನಮ್ಮ ಕೆಲಸಗಾರ ಬರ್ತಾರೆ. 7 ರಿಂದ 8 ಜನ ಟೀಮ್ ಇದೆ. ಅದು ಕೂಡ ಹಾಗೆ ಒಂದು ಓಮಿನಿ, ಒಬ್ಬ ಆಪರೇಟರ್, ಅದು ಊರಿನವರು, ಮ್ಯಾನೇಜರ್ ಕಮ್ ಡ್ರೈವರ್ ಅನ್ನೋದು. ಅವ್ರು ತುಳುವಿನಲ್ಲಿ ಕನ್ನಡದಲ್ಲಿ ಮಾತಾಡುವಂಥವ್ರು. ಕೆಲಸಗಾರರು ಛತ್ತೀಸ್ಗಢ, ಬಿಹಾರ ಅಂತ ಆ ಕಡೆ ಹಿಂದಿ ಮಾತಾಡುವವರು. ಹಾಗಾಗಿ ಅವ್ರ ಜೊತೆ ಸಂವಾದ ಮಾಡ್ಲಿಕ್ಕೆ ಈ
ಊರಿನವನಿರ್ತಾನೆ. ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನ ಮಾಡಿ ರೈತನಿಗೆ ತಿಳಿಸಿದಾಗ ಪೇಮೆಂಟ್ ಒಂದು ಮಾಡಿದ್ರೆ ಆಯ್ತು.